ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಕ್ರಿಯೇಟರ್ಸ್ಗಳು ನನ್ನ ಒಂದು ಚಾನಲ್ನಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಥವಾ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿರ್ತಾರೆ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿರ್ತಾರೋ ಅದರ ಒಂದು ಲಿಸ್ಟ್ ಯಾವ ರೀತಿ ನೋಡೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನಿಮ್ಮ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ ನೀವು ಕ್ರೋಮ್ನಲ್ಲಿ ಡೆಸ್ಕ್ಟಾಪ್ ಸೈಟ್ನಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅಂದರೆ ಓಪನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಶೋ ಆಗ್ತಾ ಬರುತ್ತೆ. ಅಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ರೀಸೆಂಟ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ, ಅಲ್ಲಿ ರೀಸೆಂಟ್ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಸಿ ಆಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದಾರೋ ಅಷ್ಟು ಜನನು ಕೂಡ ಮಿನಿಮಮ್ ಒಂದು 90 ಮೆಂಬರ್ಸ್ ತೋರಿಸುತ್ತೆ. ಓಕೆನಾ, ಅವರೇಜ್ ಅಷ್ಟೇ ಇರುವಂಥದ್ದು 90 ಜನ ತೋರಿಸುತ್ತೆ. ಏನಕ್ಕೆ 90 ಜನದ ತೋರಿಸುತ್ತೆ ಅಂತ ನೀವು ಕೇಳೋದೇ ಆದರೆ ಫ್ರೆಂಡ್ಸ್, ನಿಮ್ಮ ಒಂದು ಚಾನಲ್ನಲ್ಲಿ ಇವಾಗ ಅಕಸ್ಮಾತ್ ನನ್ನ ಚಾನಲ್ ತಗೊಳ್ಳಿ, ಅಲ್ಲಿ ನೀವು ಯೂಟ್ಯೂಬ್ನಲ್ಲಿ ಅಲ್ಲಿ ಪೆನ್ಸಿಲ್ ಅನ್ನೋ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಪ್ರೈವೇಟ್ ಮತ್ತು ಪಬ್ಲಿಕ್ ಅಂತ ಎರಡು ಆಪ್ಷನ್ ಇರುತ್ತೆ. ನೀವು ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ನನ್ನ ಚಾನಲ್ ನನ್ನ ಒಂದು ಯೂಟ್ಯೂಬ್ನಲ್ಲಿ ನಾನು ಯಾರು ಬೇರೆ ಬೇರೆ ವೀಡಿಯೋಸ್ಗಳನ್ನ ನೋಡ್ತೀನಿ ಅಂಥ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ನಾವು ಹಲೋ ಪಬ್ಲಿಕ್ ಕೊಟ್ಟಿತ್ತು ಅಂದರೆ ಇಲ್ಲಿ ನನ್ನ YT ಸ್ಟುಡಿಯೋದಲ್ಲಿ ತೋರಿಸುತ್ತೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ. ಅಕಸ್ಮಾತ್ ನಾನು ಏನಾದ್ರು ಪ್ರೈವೇಟ್ ಕೊಟ್ಕೊಂಡಿತ್ತು ಅಂತಂದರೆ ನಾನು ಸಬ್ಸ್ಕ್ರೈಬ್ ಯಾರಿಗಾಗಿದ್ದೀನಿ ಅಂತ ನೀವು ಬೇರೆಯವರು ನೋಡೋದಕ್ಕೆ ಆಗೋದಿಲ್ಲ. ಅಂದರೆ ನನ್ನ ಚಾನಲ್ನಲ್ಲಿ ನನ್ನ ಒಂದು YT ಸ್ಟುಡಿಯೋ ಡ್ಯಾಶ್ಬೋರ್ಡ್ನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಲಿಸ್ಟ್, ಅಲ್ಲಿ ನಮಗೆ ಶೋ ಆಗೋದಿಲ್ಲ. ಇಲ್ಲಿ ಪಬ್ಲಿಕ್ ಕೊಡ್ಕೊಂಡಿರೋ ಒಂದು ಕಾರಣದಿಂದಾಗಿ ಇಲ್ಲಿ ತೋರಿಸ್ತಾ ಇದೆ. ಇದೊಂದು ಮೇನ್ ಕಂಡೀಷನ್ ಇರುವಂಥದ್ದು ಯೂಟ್ಯೂಬ್ನಲ್ಲಿ. ಓಕೆನಾ, ಅದರಿಂದಾಗಿ ಯಾರ್ಯಾರು ಪಬ್ಲಿಕ್ ಕೊಟ್ಕೊಂಡಿದ್ದಾರೆ ಅವ್ರದ್ದು ಮಾತ್ರ ನಿಮಗೆ ಶೋ ಆಗ್ತಾ ಬರ್ತಾ ಇರುವಂಥದ್ದು. ಫ್ರೆಂಡ್ಸ್, ಇಷ್ಟು ಜನ ನಾವು ನೋಡ್ಬೋದು ಅಷ್ಟೇ, ಅದ್ರ ಮೇಲೆ ಯಾವುದೇ ಕಾರಣ ಕೂಡ ನೋಡೋದಕ್ಕೆ ಆಗೋದಿಲ್ಲ. ಮುಂದಿನ ಅಪ್ಡೇಟ್ಸ್ಗಳಲ್ಲಿ ಹೆಚ್ಚು ಪ್ರತಿಯೊಬ್ಬರು ಕೂಡ ತೋರಿಸುವಂಥ ಅಪ್ಡೇಟ್ಸ್ ಬಂದರೆ, ಯೂಟ್ಯೂಬಿಂದ ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಮಾಹಿತಿ ಹೇಗಿತ್ತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್, ನೆಕ್ಸ್ಟು ಒಂದು ಮೊಬೈಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, 7,000 ರೂಪಾಯಿಗೆ ಮೊಬೈಲ್ಗೆ 6,000 ಅಥವಾ 6,500 ಮೊಬೈಲ್ನ ಒಂದು ಪ್ರೈಸ್ ಸೂಪರ್ ಆಗಿದೆ. 10-15,000 ಮೊಬೈಲ್ನಲ್ಲಿ ಸಿಗುವಂಥ ಫ್ಯೂಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಈ ಒಂದು ಮೊಬೈಲ್ನಲ್ಲಿ ಸಿಗ್ತಾ ಇದೆ. ಅಂಥ ಒಂದು ಕಡಿಮೆ ಬೆಲೆಗೆ ತುಂಬ ಒಳ್ಳೆಯ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಆ ಮೊಬೈಲ್ ಬಗ್ಗೆ ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ. ನೀವೇನಾದರೂ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅಲ್ಲಿಗೆ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬರೋ ನೋಟಿಫಿಕೇಶನ್ಗೆ ಫಸ್ಟ್ ಲೈಕ್ ಮಾಡಿ, ಫಸ್ಟ್ ಕಮೆಂಟ್ ಮಾಡಿ, ಅವರ ಹೆಸರು ಫಸ್ಟ್ ನಾನು ಓದ್ತೇನೆ. ಲವ್ ಯು ಆಲ್, ಟೇಕ್ ಕೇರ್, ಬೈ.